ರಾಕ್ಷಸಿ ರೇಗ್ದಾರಲ್ಲಿ ಜೊತೆನ ತುಂಬ ಜನ ಕೇಳ್ತಾ ಇರ್ತಾರೆ ಗಂಡು ಹೆಣ್ಣು ಎರಡು ಒಂದೇ ಲೈನಲ್ಲಿ ಕೊಡಿ ಅಂತ. ಇದು ರಾಕ್ಷಸಿ ರೇಗ್ದಾರಲ್ಲಿ ಗಂಡು, ರಾಕ್ಷಸಿ ರೇಗ್ದಾರಲ್ಲಿ ಹೆಣ್ಣು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ಗಿಂತ ಚಿಕ್ಕ ಚೊಂಚು ಸ್ವಲ್ಪ ಹೆಣ್ಣದು, ಗಂಡದು ಮೀಡಿಯಮ್ ಚೊಂಚು ಬರುತ್ತೆ. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಮಿನಿಮಮ್ ಟೈಮು 6 ಗಂಟೆ ಇಟ್ಕೊಳ್ಳಿ, 6 ಗಂಟೆ ಮೇಲಿರುತ್ತೆ. ಹಕ್ಕಿ ಹೊಸದಾಗಿ ಬಿಡ್ತಾ ಇರೋರ್ಗು ಒಂದು ಕಷ್ಟ ಇಲ್ಲದಂಗೆ ಬಿಡ್ಕೊಬೇಕು ಅಂದರೆ ಒಂದು 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. ಇದರಲ್ಲಿ ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಡು ಇದ್ರಲ್ಲಿ ಬಿಡ್ಕೊಂಬಂದರೆ ನೀವು 8 ಗಂಟೆ ತನಕ ಎದಲ್ಲಿ ಹಕ್ಕಿನ ಬಿಡ್ಕೊಬೋದು. ಮಿನಿಮಮ್ ಟೈಮ್ 6 ಗಂಟೆ, ಉಡಾನ್ ಸೆಟ್ ಮಾಡ್ಕೊಂಬಂದರೆ 8 ಗಂಟೆ ತನಕ ಬಿಡ್ಕೊಬೋದು. ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲು, ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಎದೆ ಮುಂದೆ ಇಟ್ಕೊಂಡಿರುತ್ತೆ. ಗಂಡು ಬಂದ್ಬಿಟ್ಟು ಒಂದೊಂದು ಸತಿ ಫುಲ್ ಉಗುರು ಮೇಲೆ ನಡೆಯುತ್ತೆ. ಬಾಜಿ ಬಂದ್ಬಿಟ್ಟು ಈ ಲೈನಲ್ಲಿ 3 ರಿಂದ 4 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 20 ರಿಂದ 25 ನಿಮಿಷ ಆಗುತ್ತೆ. ಮೀಡಿಯಮ್ ಕೈಗಿಂತ ಸ್ವಲ್ಪ ಮೇಲ್ಕೈ ಅಕ್ಕಿ. ಒಂದು ಸತಿ ಅಕ್ಕಿ ಮನೆ ಮೇಲೆ ಬಂತು ಅಂದರೆ ಫುಲ್ಲು ಕೆಳಗಡೆ ಬಂದು ಆರುತ್ತೆ. ಸರಕಣಿ ಗೇಟ್ಲಿ ಮಾಡ್ಕೊಂಡು ಒಂದು ಸತಿ ಮೇಲಾಯಿತು ಅಂದರೆ ಅಕ್ಕಿ ಒಂದು 30 ರಿಂದ 35 ನಿಮಿಷ ಪಲ್ಲ ಹೋಗುತ್ತೆ, ಸ್ವಲ್ಪ ಮೇಲ್ಕೈಗೆ ಹೋಗುತ್ತೆ. ಅವಾಗ ಈ ಜೊತೆ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಬರೀ 4,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 5,000 ಕೊಡ್ತೀನಿ. ಒಂದು ಒಳ್ಳೆ ಲೈನ್ ಅಕ್ಕಿ, ಗಂಡು ಹೆಣ್ಣು ಎರಡನ್ನೂ ನೀವು ಬೇಕಾದ್ರೆ ಇನ್ನೊಂದು 5 ವರ್ಷ ಹಾರಿಸ್ಕೊಬೋದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಕೊಳ್ಳಿ, ಟಾಪ್ ಕ್ಲಾಸಲ್ಲಿರುತ್ತೆ. ರಾಕ್ಷಸಿಗಳಲ್ಲಿ ಜೊತೆ ಇದು ಇವಾಗೇನು ರಾಕ್ಷಸಿ ರೇಗ್ದಾರಲ್ಲಿ ಜೊತೆ ತೋರಿಸ್ದೆ. ಇದು ಗಂಡಕ್ಕಿ ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚೂಪ್ತಿರಿ ಉದಾತಿರಿ ಬರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ, ಲೈಟಾಗಿ ರೆಗ್ಗಳಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಅಂತ ಇವಾಗ ಇಟ್ಕೊಂಡಿದ್ದೀವಿ ಅಕ್ಕಿನ. ನೀವು ಬೇಕು ಅಂದರೆ ಇನ್ನೊಂದು 5 ವರ್ಷ ಈ ಗಂಡ ಆರಿಸ್ಕೊಬೋದು, ಹೆಣ್ಣನ್ನು ಆರಿಸ್ಕೊಬೋದು. ಲೆಂತ್ ನೋಡ್ಬೋದು, ಮೀಡಿಯಮ್ ಲೆಂತು, ಅಗಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿಂದ ಅಕ್ಕಿ, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ನೋಡ್ಬೋದು. ಇವಾಗಲೇ ತುಂಬ ಜಾಸ್ತಿ ಇದೆ. ಇದನ್ನು ವಯಸ್ಸಾಗ್ತಿರಂಗೆ ಕ್ರ್ಯಾಕ್ಸು ಒಡಕ್ಲು ಇನ್ನೂ ಜಾಸ್ತಿ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ. ಅದಾದಮೇಲೆ ಕ್ರ್ಯಾಕ್ಸು ಅನ್ನೋದು ತುಂಬ ಜಾಸ್ತಿ ಇರುತ್ತೆ ನೋಡ್ಬೋದು. ಕಣ್ಣಲ್ಲಿ ರೊಟೇಷನ್ ವೈಬ್ರೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ, ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ. ಹೊಸ ಶೋಕ್ದಾರ್ಗಳು ಒಂದು ಒಳ್ಳೆ ಶೋಕಿ ಮಾಡಲಿ ಅಂದ್ಬಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ಯಾವಾಗ ಇಷ್ಟ ಆಯಿತು ಯಾವಾಗ ಇಷ್ಟ ಆಗಿಲ್ಲ ಅಂತ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರಿಂಗ್ ನಂಬರ್ 623. ಇವಾಗೇನು ರಾಕ್ಷಸಿಯಲ್ಲಿ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚೂಪ್ತಿರಿ ಉದಾತಿರಿ ಬರುತ್ತೆ. ವೈಬ್ರೇಷನ್ ಅನ್ನೋದು ಗಂಡಕ್ಕಿಂತ ಹೆಣ್ಣಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ. ರೆಗ್ಗಳು ನೋಡ್ಬೋದು, ಲೈಟಾಗಿ ರೇಕ್ ಇರುತ್ತೆ. ಇದಕ್ಕೂ ಎರಡು ಒಂದೇ ಲೈನ್ಗಳಲ್ಲಿ ಮಾಡಿಸಿರೋದು, ಬೇರೆ ಬೇರೆ ಅಪ್ಪ ಅಮ್ಮಗೆ ಮಾಡಿಸಿರೋದು. ಪರ್ಫಾರ್ಮೆನ್ಸು ಅಷ್ಟೇ ತುಂಬ ಚೆನ್ನಾಗಿದೆ. 6 ಗಂಟೆ ಅನ್ನೋದು ಮಿನಿಮಮ್ ಟೈಮು, 6 ಗಂಟೆ ಮೇಲೆ ಬರುತ್ತೆ. ಇದರಲ್ಲಿ ಲೆಂತ್ ನೋಡ್ಬೋದು, ಮೀಡಿಯಮ್ ಲೆಂತು, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಗಂಡಕ್ಕಿಂತ ಸ್ವಲ್ಪ ಚಿಕ್ಕ ಚೊಂಚಿದು. 2 ಅಕ್ಕಿನೂ ಅಗ್ಲ ಕಣ್ಣಲ್ಲಿರುತ್ತೆ, ಹೆಣ್ಣು ಸ್ವಲ್ಪ ಜಾಸ್ತಿ ಅಗ್ಲ ಕಣ್ಣಲ್ಲಿರುತ್ತೆ. ನೋಡ್ಬೋದು, ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಡಾರ್ಕ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್ ರೊಟೇಷನ್ ಮಾಡ್ತಾ ಇರುತ್ತೆ. ಇವಾಗ ಏನು ಅದಲ್ಲಿ ಲೈಟಾಗಿ ಅನಾರಿ ಕಾಣ್ತಾ ಇದೆ. ಒಂದೊಂದು ಕಡೆ ನೋಡ್ಬೋದು ಆ ಅನಾರಿಗಳು ಕಪ್ಪು ಟರ್ನ್ ಆಗಿದೆ. ಇನ್ನೂ ವಯಸ್ಸಾಗ್ತಿರಂಗೆ ಆ ಕಪ್ಪುಗಾಗ್ಬಿಡುತ್ತೆ. ಫುಲ್ ಅನಾರಿಗಳು ಏನೇನಿದೆ ಅವೆಲ್ಲ ಟೋಟಲ್ ಕಪ್ಪಾಗ್ಬಿಡುತ್ತೆ. ಒಂದು ಟಾಪ್ ಕ್ಲಾಸ್ ಲೈನ್ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಬರೀ 4,000 ಕೊಡ್ತಾಯಿದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಳ್ಳೆ ಅಕ್ಕಿಗಳು ಕಮ್ಮಿ ಬೆಲೆಗೆ ನಮ್ಮ ಚಾನಲ್ ಕೊಡ್ತಾ ಇರ್ತೀವಿ. ರಿಂಗ್ ನಂಬರ್ 1092.